ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ವ್ಯಾಸ ಮಹರ್ಷಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಹಾಲಯ ಅಮಾವಾಸ್ಯ 21ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2025 ಭಾನುವಾರ. ಮಹಾಲಯ ಅಮಾವಾಸ್ಯ ಪಿತೃಗಳಿಗೆ ಅತ್ಯಂತ ಶ್ರೇಷ್ಠವಾದಂಥ ದಿನ. ನಾವು ಒಂದು ಥ್ಯಾಂಕ್ಸ್ ಅನ್ನ ಹೇಳುವಂತಹ ಅದ್ಭುತವಾದ ಅವಕಾಶ ನಮ್ಮ ದೇವಾನುದೇವತೆಗಳು, ಋಷಿಗಳು ನಮಗೆ ಮಾಡಿಕೊಟ್ಟಂತಹ ವರ್ಷದಲ್ಲಿ ಒಂದು ದಿನ, ಅದು ಮಹಾಲಯ ಅಮಾವಾಸ್ಯ. ವರ್ಷದಲ್ಲಿ 15 ದಿನ ಪಿತೃಪಕ್ಷ ಇದ್ರೂ ಕೂಡ ಜನ ಮಹಾಲಯ ಅಮಾವಾಸ್ಯೆಯ ದಿನವೇ ಪಿತೃಗಳ ಪೂಜೆಯನ್ನು ಮಾಡುವಂಥದ್ದು ಅತ್ಯಧಿಕ. ಹಾಗಾದ್ರೆ ಪಿತೃಪಕ್ಷದಲ್ಲಿ ಮಾಡಬಹುದಾದಂತಹ ಪೂಜೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಮಹಾಲಯ ಅಮಾವಾಸ್ಯೆ ದಿನ ಮಾಡಿದ್ರೆ ಏನು ಫಲ ಅನ್ನುವಂಥದ್ದನ್ನ ನಾನು ತಿಳಿಸ್ತೇನೆ. ಮೊದಲಿಗೆ ನಮ್ಮ ಹಿರಿಯರು ಯಾರ್ಯಾರು ನಮ್ಮನ್ನ ಅಗಲಿ ಹೋಗಿದ್ದಾರೋ ಅವರಿಗೆಲ್ಲರಿಗೂ ಪ್ರಾರ್ಥನೆ ಮಾಡುವಂತ ಸಂದರ್ಭ. ಏನಂತ ಪ್ರಾರ್ಥನೆ ಮಾಡಬೇಕು? ಓಂ ದೇವತಾಭ್ಯ ಪಿತೃಭ್ಯಶ್ಚ, ಅಂದ್ರೆ ಏನೇನು ಬರೀ ಪಿತೃಗಳಲ್ಲ, ಓಂ ದೇವತಾಭ್ಯ ದೇವರುಗಳನ್ನ, ಪಿತೃಭ್ಯಶ್ಚ ಮಹಾಯೋಗಿಭ್ಯಶ, ಮಹಾಯೋಗಿಭ್ಯ ಅಂದ್ರೆ ಯೋಗಿಗಳು, ಋಷಿಗಳು, ಸಾಧು ಸಂತರು ಎಲ್ಲರನ್ನ ಸ್ಮರಿಸುವಂಥದ್ದು. ದೇವತೆಗಳನ್ನ, ಪಿತೃಗಳನ್ನ, ಸಾಧು ಸಂತರನ್ನ ಸ್ಮರಿಸುವಂಥದ್ದು. ಓಂ ದೇವತಾಭ್ಯೋ ಪಿತೃಭ್ಯಶ್ಚ ಮಹಾಯೋಗಿಭ್ಯ ನಮಃ ಸ್ವಾಹಾಯೈ ಸ್ವಧಾಯೈ, ಅಂದ್ರೆ ಸ್ವಾಹ ಅಂದ್ರೆ ದೇವತೆಗಳಿಗೆ ಸಮರ್ಪಣೆ ಮಾಡುವಂತಹ ವಿರ್ಭಾಗ, ಸ್ವಧಾಯೈ ಅಂತಂದ್ರೆ ಪಿತೃಗಳಿಗೆ ಸಮರ್ಪಣೆ ಮಾಡುವಂತಹ ವಿರ್ಭಾಗ. ಸ್ವಾಹ ಅನ್ನೋದು ಯಜ್ಞೇಶ್ವರನ ಹೆಂಡತಿ, ಸ್ವಧಾ ಅನ್ನೋದು ಯಜ್ಞೇಶ್ವರನ ಹೆಂಡತಿ. ಸ್ವಾಹ ಅನ್ನೋದು ಶುಭ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡ್ರೆ, ಸ್ವಧಾ ಅನ್ನುವಂಥದ್ದು ಪಿತೃ ಕಾರ್ಯಗಳಿಗೆ ಉಪಯೋಗಿಸ್ತೀವಿ. ನಮಃ ಸ್ವಾಹಾಯೈ ಸ್ವಧಾಯೈ ನಿತ್ಯಮೇವ ನಮೋ ನಮಃ. ನಿತ್ಯವೂ ಕೂಡ ನಾನು ನಿಮ್ಮನ್ನ ನಮಸ್ಕರಿಸ್ತೀನಿ. ನಿತ್ಯ ಪ್ರತಿನಿತ್ಯ ಯಾರ್ಯಾರನ್ನ ಪೂಜೆ ಮಾಡ್ಬೇಕು, ಯಾರನ್ನ ನಮಸ್ಬೇಕು ಅಂದ್ರೆ ದೇವತಾಭ್ಯ ದೇವರುಗಳನ್ನ, ಪಿತೃಭ್ಯಶ್ಚ ಪಿತೃಗಳನ್ನ, ಮಹಾಯೋಗಿಭ್ಯ ಯೋಗಿಗಳು, ಸಾಧು ಸಂತರನ್ನ, ಹಾಗೆಯೇ ಸ್ವಾಹಾಯೈ ಸ್ವಧಾಯೈ ಸ್ವಾಹ ದೇವತೆ, ಸ್ವಧಾ ದೇವತೆಯನ್ನ, ಈ 5 ದೇವತೆಗಳನ್ನ, ಪಿತೃಗಳು ಕೂಡ ದೇವತೆಗಳು, ಪಿತೃ ದೇವತೆ ಅಂತಾನೆ ಕರಿತೀವಿ. ಈ 5ರನ್ನು ಕೂಡ ಪ್ರತಿನಿತ್ಯ ನಿತ್ಯಮೇವ ನಮೋ ನಮಃ ಪ್ರತಿನಿತ್ಯ ಕೂಡ ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಈ ಮಹಾಲಯ ಅಮಾವಾಸ್ಯೆ ದಿನ ಏನೇನು ಮಾಡಿದ್ರೆ ನಮಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಅಂದ್ರೆ, ಮೊದಲನೇದು ನಂಬರ್ 1 ತರ್ಪಣ. ತರ್ಪಣ ಅಂತಂದ್ರೆ ಎಳ್ಳನ್ನ ತಗೊಂಡು ಗೋತ್ರ ಅವರ ಹೆಸರನ್ನ ಹೇಳಿ ಹೆಬ್ಬರಳನ್ನ ಹೀಗಿಟ್ಕೊಂಡು ನೀರನ್ನ ಬಿಡ್ತಾ ತರ್ಪಯಾಮಿ ತರ್ಪಯಾಮಿ ಅಂತ ಹೇಳಿ ತರ್ಪಣ ಕೊಡುವಂತಹದ್ದನ್ನ ನಾವು ತರ್ಪಣ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್, ಅವರನ್ನ ಸ್ಮರಿಸುವಂಥದ್ದು, ಅವರಿಗೆ ಒಂದು ನಮನವನ್ನ ತಿಳಿಸುವಂಥದ್ದು ತರ್ಪಣ ಮೊದಲನೇ ವಿಚಾರ. ಎರಡನೇದು ಕ್ಷೇತ್ರ ದರ್ಶನ. ನಾನು ಹೇಳಿದ ಇಷ್ಟು ಮಾಡಬೇಕು ಅಂತಿಲ್ಲ, ಇದರಲ್ಲಿ ಯಾವ್ದು ಸಾಧ್ಯವಾದ ಕ್ಷೇತ್ರ ದರ್ಶನ, ಪುರಾಣ ಪ್ರಸಿದ್ಧವಾದಂತಹ ಮೂಲ ಪುಣ್ಯ ಕ್ಷೇತ್ರಗಳನ್ನ ದರ್ಶನ ಮಾಡುವಂಥದ್ದು. ಮೂರನೆಯದು ಪಿಂಡ ಪ್ರಧಾನ. ಯಾರ್ಯಾರಿಗೆ ಪದ್ಧತಿಗಳಿದೆಯೋ, ಯಾರ್ಯಾರ ಸಂಪ್ರದಾಯದಲ್ಲಿ ತ್ರಿಪಿಂಡಿ ಅಂತಂದ್ರೆ ವಸು, ರುದ್ರ, ಆದಿತ್ಯ ಅಂತ 3 ಪಿಂಡಗಳನ್ನ, ಉದಾಹರಣೆಗೆ ತಂದೆ, ತಾತ, ಮುತ್ತಾತ, ಹೀಗೆ ತಾಯಿ, ಅಜ್ಜಿ, ಮುತ್ತಜ್ಜಿ, ಈ ತರ 3 ಜನಕ್ಕೂ ಪಿಂಡ ಪ್ರದಾನವನ್ನ ಮಾಡುವಂಥದ್ದು ಮೂರನೇ ವಿಚಾರ. ನಾಲ್ಕನೆಯದು ತ್ರಿಪಿಂಡಿ ಶ್ರಾದ್ದ, 3 ಪಿಂಡವನ್ನಿಟ್ಟು ಅದರದ್ದು ತಿಥಿಯನ್ನ ಶ್ರಾದ್ದವನ್ನ ಮಾಡುವಂಥದ್ದು. ಐದನೆಯದು ಇದೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಸ್ವಯಂ ಪಾಕ, 3 ತರ ಅಥವಾ 5 ತರ ಬೇಳೆ, ಹಣ್ಣು, ತರಕಾರಿ, ಸೊಪ್ಪು, ವೀಳ್ಯದೆಲೆ, ಅಡಿಕೆ, ಮತ್ತೆ ದಕ್ಷಿಣೆ, ವಿಶೇಷವಾಗಿ ಕುಂಬಳಕಾಯಿ, ಹಾಗೆ ಪಾಯಸ ಮಾಡ್ಕೊಳ್ಬೇಕಂತ ಬೆಲ್ಲ, ತುಪ್ಪ ಇತ್ಯಾದಿ ಎಲ್ಲವನ್ನ 2 ಎಲೆಯಲ್ಲಿ ತುಂಬಿ ಅದನ್ನ ಸ್ವಯಂ ಪಾಕ, ಯಾರು ಹಸಿದಿರ್ತಾರೋ, ಯಾರು ಬಡವರಿರ್ತಾರೋ, ಯಾರು ಬಗ್ಗರಿರ್ತಾರೋ ಅಂಥವರಿಗೆ ದಾನ ಮಾಡುವಂಥದ್ದು, ಅಥವಾ ಬ್ರಾಹ್ಮಣರಿಗೆ, ದೇವಸ್ಥಾನದ ಅರ್ಚಕರಿಗೆ ದಾನ ಮಾಡುವಂಥದ್ದು, ಇದು ಸ್ವಯಂ ಪಾಕ. 5ನೇದು. 6ನೇದು ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ, 2ರಲ್ಲಿ ಯಾವ್ದಾದ್ರೂ ಮಾಡ್ಬೋದು.
ಸ್ನಾನಕ್ಕೆ ಬಹಳಷ್ಟು ಮಹತ್ವ ಮಹಾಲಯ ಅಮಾವಾಸ್ಯೆಯಲ್ಲಿ. 7ನೇದು ದಾನ. ಏನು ಬೇಕಾದರೂ ದಾನ ಮಾಡಬಹುದು. ಏನೇನು ದಾನ ಮಾಡಬಹುದು ಹಾಗಾದರೆ? ದೀಪದಾನವನ್ನ ವಿಶೇಷವಾಗಿ ಹೇಳಿದ್ದಾರೆ. ದೀಪಗಳನ್ನ ದಾನ ಮಾಡಿ. ಮಹಾಲಯ ಅಮಾವಾಸ್ಯೆ ದಿನ ಹಿರಿಯನ್ನ ನೆನೆಸ್ಕೊಂಡು ದೀಪಗಳನ್ನ ದಾನ ಮಾಡಿ ತುಂಬಾ ಒಳ್ಳೆಯದು. ಹಾಗೆ ಅನ್ನದಾನವನ್ನ ಮಾಡಿ ತುಂಬಾ ಒಳ್ಳೆಯದು. ಪುಸ್ತಕ ದಾನವನ್ನ ಮಾಡಿ ತುಂಬಾ ಒಳ್ಳೆಯದು. ಈ 3 ದಾನಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ದೀಪದಾನ, ಅನ್ನದಾನ, ಪುಸ್ತಕ ದಾನ. ಈ 3 ದಾನ. ಪುಸ್ತಕ ಅಂದ್ರೆ ನೀವು ಆಧ್ಯಾತ್ಮಿಕ ಪುಸ್ತಕ ಅಂತಿಲ್ಲ. ಬಡ ಮಕ್ಕಳು ಯಾರಾದ್ರೆ ಅವರಿಗೆ ಸ್ಕೂಲ್ ಪುಸ್ತಕ ಕೊಡಿಸ್ಬೋದು. ಭಗವದ್ಗೀತೆ ಓದ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಭಗವದ್ಗೀತೆ ಪುಸ್ತಕ ಕೊಡ್ಬೋದು. ವೇದಗಳನ್ನ ಅಧ್ಯಯನ ಮಾಡ್ತಾ ಇರೋ ಒಟ್ಟುಗಳಿದ್ರೆ ಅಥವಾ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಯಾವ ವೇದ ಓದ್ತೀರೋ ಆ ವೇದದ ಪುಸ್ತಕವನ್ನು ದಾನ ಮಾಡಬಹುದು. ವಿಷ್ಣು ಸಹಸ್ರನಾಮ, ಗರುಡ ಪುರಾಣ, ವಿಷ್ಣು ಪುರಾಣ, ಶಿವ ಪುರಾಣ, ಹೀಗೆ ಯಾರಿಗೆ ಅದು ನೀಡೆಡ್ ಇದೆಯೋ, ಯಾರಿಗೆ ಅದು ಉಪಯೋಗ ಆಗುತ್ತೋ ಅಂಥವರಿಗೆ ಅದನ್ನು ದಾನ ಮಾಡಬೇಕು. ಪುಸ್ತಕ ದಾನ. ಇನ್ನು ದಾನ ಆಯಿತು. ದಾನ ಆದಮೇಲೆ ಪ್ರಾಣಿಗಳಿಗೆ ಹಾಗೂ ಪಕ್ಷಿಗಳಿಗೆ ಆಹಾರವನ್ನು ನೀಡುವಂಥದ್ದು. ನಾಯಿಗಳಿಗೆ ಆಗ್ಬಹುದು, ಅಥವಾ ಹಸುಗಳಿಗಾಗಬಹುದು, ಕಾಗೆಗಳಿಗಾಗಬಹುದು. ನಾಯಿಗೆ ನೀವು ಅನ್ನವನ್ನು ಅವತ್ತು ದಾನ ಮಾಡೋದ್ರಿಂದ, ಅಂದ್ರೆ ನಾಯಿ ತಿನ್ನುವಂಥ ಪದಾರ್ಥವನ್ನು ಹಾಕೋದ್ರಿಂದ ನಿಮ್ಮ ಪಿತೃಗಳು ನಾಯಿಯ ರೂಪದಲ್ಲಿ ಇರ್ತಾರೆ ಅಂತ ಕೆಲವರು ಹೇಳ್ತಾರೆ. ನಾಯಿ ಮನೆ ಸಾಕೋದು ಕೂಡ ದೊಡ್ಡ ವಿಶೇಷ. ಪಿತೃಗಳ ಆರೋಗ್ಯದಲ್ಲಿ ಒಂದು ಮನೆ ಕಾಯ್ತಾರೆ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಹಾಗಾಗಿ ಶ್ವಾನಕ್ಕೆ ಆಹಾರವನ್ನು ಕೊಡುವುದು. ಕಾಮಧೇನು ಹಸುಗೆ, ಹಸುವನ್ನು ದರ್ಶನ ಮಾಡಿ ಬಾಲವನ್ನು ಸ್ಪರ್ಶ ಮಾಡಿ ಹಸುವಿಗೆ ಆಹಾರವನ್ನು, ಗ್ರಾಸವನ್ನು ಕೊಡುವಂಥದ್ದು. ಕಾಗೆಗಳಿಗೆ ಕಂಪಲ್ಸರಿ ಪಿತೃಗಳನ್ನು ನೆನೆಸಿ ಕಾಗೆಗಳ ರೂಪದಲ್ಲೇ ಪಿಂಡ ಪ್ರದಾನ ವಾಯಸ ತಗೊಳ್ಳೋದು, ಅದನ್ನ ಸಮರ್ಪಣೆ ಮಾಡೋದು. ಈ 3 ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಮಂತ್ರ ಪಠಣೆ, ನಿಮಗೆ ಗೊತ್ತಿರತಕ್ಕಂಥ ಮಂತ್ರಗಳನ್ನ ಜಪ ಮಾಡುವಂಥದ್ದು ಅಥವಾ ಪುರೋಹಿತರನ್ನು ಕರೆಸಿ ಜಪ ಮಾಡಿಸಬೇಕು. ಇಷ್ಟು ಮಾಡಬೇಕು. ಇದರಲ್ಲಿ ಯಾರ್ಯಾರು ದುರ್ಮರಣ, ಆತ್ಮಹತ್ಯೆ, ಆಕ್ಸಿಡೆಂಟ್ಸು, ಅಲ್ಪಾಯುಷ್ಯ ಒಂದು ಸಾವು, ಬಾಲ್ಯ ಸಾವು, ಈ ತರದ್ದು ಸಾವಾಗಿ ಪೂರ್ಣ ಆಯುಷ್ಯನ ಅನುಭವಿಸದೇ ಇರತಕ್ಕಂಥವ್ರಿಗೆ ಆ ದಿನ ಪಿತೃಪಕ್ಷದ ದಿನ ಅಂದ್ರೆ ಮಹಾಲಯ ಅಮಾವಾಸ್ಯೆ ದಿನ ಭಾನುವಾರ 21ನೇ ತಾರೀಕು ವಿಶೇಷವಾಗಿ ನಾರಾಯಣ ಮೋಕ್ಷ ನಾರಾಯಣ ಬಲಿ ಅಥವಾ ನಾಗಬಲಿ ಇದನ್ನ ಮಾಡುವಂಥದ್ದು. ಭಾರತ ದೇಶದಲ್ಲಂತೂ ಶ್ರೀರಂಗಪಟ್ಟಣ, ಆಮೇಲೆ ರಾಮೇಶ್ವರ, ಕಂಚಿ, ಅಯೋಧ್ಯೆ, ಮಥುರಾ, ಗಯಾ, ಕಾಶಿ, ಅವಂತಿಕ, ಪೂರಿ ಜಗನ್ನಾಥ, ದ್ವಾರಕಾ, ತ್ರಯಂಬಕೇಶ್ವರು, ಪುಷ್ಕರು, ತ್ರಿವೇಣಿ ಸಂಗಮ, ಹರಿದ್ವಾರ, ಹೀಗೆ ಧರ್ಮದ ನದಿ ತೀರ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ, ಮಹಾಕ್ಷೇತ್ರಗಳಲ್ಲಿ ನಾವು ವಿಶೇಷವಾಗಿ ನದಿ ಸ್ನಾನವನ್ನು ಮಾಡಿ ನಾವು ಕ್ಷೇತ್ರ ದರ್ಶನ ಮಾಡಿ ಮೋಕ್ಷವನ್ನು ಪಡೆಯಲಿಕ್ಕೆ, ಅಂದ್ರೆ ಯಾರ್ಯಾರು ತೀರೋಗಿದಾರೋ ಅಂಥವ್ರಿಗೆ ಮೋಕ್ಷವನ್ನು ಕೊಡುವಂಥದ್ದು. ಆ ದಿನ ಏನ್ ಮಾಡಬಾರ್ದು ಅಂದ್ರೆ 2 ಮುಖ್ಯವಾಗಿ ಮಾಡಬಾರ್ದಾಗಿರ್ತಕ್ಕಂಥ ವಿಷಯ. ಗಂಟೆ ಹೊಡಿಬಾರ್ದು. ಮಹಾಲಯ ಅಮಾವಾಸ್ಯೆ ದಿನ ಗಂಟೆ ಹೊಡೆದ್ರೆ ಪಿತೃಗಳು ಬಂದು ಸ್ವೀಕಾರ ಮಾಡಲ್ಲ. ನಿಮ್ಮ ಏನೇ ಭಕ್ತಿ ಇರಲಿ, ಏನೇ ಇರಲಿ, ಪಿತೃಗಳು ಸ್ವೀಕಾರ ಮಾಡಲ್ಲ. ಗಂಟೆ ಶಬ್ದ ಅವತ್ತು ಮಾಡೋ ಹಾಗಿಲ್ಲ. ವರ್ಷದಲ್ಲೇ ಒಂದೇ ಒಂದಿನ ಗಂಟಾ ಶಬ್ದ ಮಾಡಬಾರದು. ಅದು ಮಹಾಲಯ ಅಮಾವಾಸ್ಯೆ ದಿನ. ಮಾಂಸಾಹಾರ ಸೇವನೆನೂ ಮಾಡಬಾರದು, ಮಾಂಸಾಹಾರದ ಸ್ವಯಂ ಪಾಕನೂ ಮಾಡಬಾರದು. ತುಂಬಾ ಜನ ಕೆಲವರು ಮಾಡಬಹುದು, ಮಾಡಬಾರದು. ಹಿರಿಯರ ಆಶೀರ್ವಾದ, ಯಾರ್ಯಾರು ಬದುಕಿದಾರೋ, ನಿಮಗಿಂತ ದೊಡ್ಡವರು ಯಾರಿದಾರೋ, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದಾರೋ ಅವರಿಂದ ಆಶೀರ್ವಾದ ಪಡ್ಕೊಳ್ಳೇಬೇಕು. ಶ್ರೀಮದ್ ಭಾಗವತ ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಈ ವಿಚಾರನ. ನಿಮಗೆ ಸಿಕ್ಕಿದ್ರೆ ಆ ಚಾಪ್ಟರ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಸ್ವಲ್ಪ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ಏನನ್ನ ಸ್ಮರಿಸಬೇಕು ಅಂದ್ರೆ ಈ ಸ್ತೋತ್ರವನ್ನ ನೀವು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಓಂ ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ನಮೋ ನಮಃ. ಈ ಸ್ತೋತ್ರವನ್ನು ಬರೆದಿಟ್ಕೊಳ್ಳಿ. ತುಂಬಾ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಬರ್ಕೋಬಹುದು. ಪಾಸ್ ಮಾಡ್ಕೊಂಡು ಬರ್ಕೋಬಹುದು. ಇದನ್ನ ಬರ್ಕೊಂಡು ಸ್ವಾಮಿಯನ್ನ ಧ್ಯಾನ ಮಾಡಬೇಕು. ಇದು ಒಂದಾಯ್ತಂದ್ರೆ, 2ನೇದು ವಿಶೇಷವಾಗಿ
ನೀವು ಸ್ವಾಮಿಗೆ ಎಲ್ಲ ಅಂದ್ರೆ ತರ್ಪಣಾದಿಗಳ ಮುಗಿಸಿ ಪಿತೃಗಳ ಪೂಜೆನ ಮಾಡಿ ಕೊನೆಯದಾಗಿ ಅನೇನ ಯಥಾಶಕ್ತಿ ಕೃತೇನ ದೇವ ಋಷಿ ಪಿತೃ ತರ್ಪಣೇನ ಭಗವಾನ್ ಸರ್ವಾತ್ಮಕ ಸರ್ವಂ ಶ್ರೀ ಮಹಾವಿಷ್ಣು ಸುಪ್ರೀತ ಸುಪ್ರಸನ್ನ ವರದೋ ಭವತು ಅಂತ ನೀವು ಮಾಡಿಬಿಟ್ರೆ ಎಲ್ಲವೂ ಸರ್ವವು ಸಂಪೂರ್ಣ. ಇನ್ನ ಬರೋ ವರ್ಷದವರೆಗೂ ನಿಮ್ಮ ಪಿತೃಗಳಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ಅವರ ಆಶೀರ್ವಾದ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ನಿಮಗೆ ತಿಳಿದಿರಲಿ, ನೀವು ಪಿತೃ ಪೂಜೆ ಮಾಡೋದ್ರಿಂದ ನಿಮ್ಗೆ ವಂಶಾಭಿವೃದ್ಧಿ ಆಗುತ್ತೆ, ಸಂತಾನ ಇಲ್ಲದೆ ಇರೋಂಥವ್ರಿಗೆ ಸಂತಾನ ಆಗುತ್ತೆ, ಯಾರ್ಯಾರಿಗೆ ಮನೆಯಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಶುಭ ಕಾರ್ಯ ಆಗ್ತಿಲ್ಲ, ಅವ್ರಿಗೆ ಶುಭ ಕಾರ್ಯ ಆಗುತ್ತೆ. ಪಿತೃಗಳ ಆಶೀರ್ವಾದದಿಂದ ಸರ್ವ ಸಂಪತ್ತು ವೃದ್ಧಿಯಾಗಿ ಸ್ವಂತ ಮನೆ ಕಟ್ಟುವ ಯೋಗ ಸಿಗುತ್ತೆ. ಎಲ್ಲಕ್ಕೂ ಮುಖ್ಯವಾಗಿ ಪಿತೃಗಳ ಆಶೀರ್ವಾದ ಇದ್ರೆ ಮಾತ್ರನೇ ನೆಮ್ಮದಿಯಾದ ಜೀವನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಪಿತೃ ಆಶೀರ್ವಾದ ಒಂದು ಬೇಕೇ ಬೇಕು. ಯಾವ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡದೆ ಮಹಾಲಯ ಅಮಾವಾಸ್ಯೆ ದಿನ ಈ ರಿಚುವಲ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಮಾಡಿ, ಎಲ್ಲನೂ ಮಾಡಿ ಅಂತ ನಾನು ಹೇಳ್ತೀನಿ. ಯಾವ್ದಾದ್ರು ಒಂದು ಮಾಡಿ, ಪಿತೃಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಆ ಭಗವಂತನ ಅನುಗ್ರಹದಿಂದ ಒಳ್ಳೆ ಸಂತೃಪ್ತಿಯಾದ ಜೀವನವನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಸಂದೇಹ ಇಲ್ಲ. ವರ್ಷಪೂರ್ತಿ ನಾವು ಕಷ್ಟಪಡ್ತಾ ಇರ್ತೀವಿ, ಒಂದು ದಿನ ಪಿತೃಗಳಿಗೆ ಮೀಸಲಿಟ್ಟು, ಹೇಗೂ ಭಾನುವಾರ ರಜಾ ದಿನ, ಪಿತೃಗಳಿಗೆ ಮೀಸಲಿಟ್ಟು ಅವತ್ತಿನ ದಿನ ಪೂಜೆ ಮಾಡಿ ದಾನವನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಶುಭ ಫಲ ಸಿಗುತ್ತೆ. ಮಾಡ್ತೀರಲ್ವಾ? ಇನ್ನೂ ಯಾರ್ಯಾರು ಮಾಡ್ಬೇಕು ಅನ್ಕೋತಾರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರೂ ಮಾಡಿ. ಪಿತೃ ಪೂಜೆ ಮಾಡೋದ್ರಿಂದ ನಾವು ಕಳ್ಕೊಳ್ಳೋದೇನಿದೆ, ವರ್ಷಕ್ಕೊಂದ್ಸಲ ನಾವು ಅದನ್ನ ಖಂಡಿತ ಮಾಡಬೇಕು. ಒಂದು 3-4 ಗಂಟೆಗಳ ಕಮ್ಮಿ ಸಮಯ ಹಿಡಿಯುತ್ತೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡೋಕ್ಕೆ. ಒಂದು ಮೂವಿಗೆ ಹೋದ್ರೆ 4-5 ಅವರ್ ವೇಸ್ಟ್ ಮಾಡ್ತೀವಿ, ಮೊಬೈಲ್ ಇಟ್ಕೊಂಡ್ರೆ ರೀಲ್ಸ್ ಇತ್ಯಾದಿ ನೋಡೋದಕ್ಕೆ ಒಂದು 5-6 ಅವರ್ ವೇಸ್ಟ್ ಮಾಡ್ತೀವಿ. ಪಿತೃಗಳಿಗೋಸ್ಕರ, ಅವರ ಆಶೀರ್ವಾದಕ್ಕೋಸ್ಕರ, ಅವ್ರಿಗೆ ಮೋಕ್ಷವನ್ನ ಕೊಡೋದಕ್ಕೋಸ್ಕರ ಇಷ್ಟು ಮಾತ್ರ ನಾವು ಮಾಡೋಕ್ಕಾಗಲ್ಲ. ಖಂಡಿತ ಮಾಡ್ಬೋದು, ಪ್ರಯತ್ನ ಪಡಿ, ಒಳ್ಳೆ ಫಲ ಸಿಗುತ್ತೆ. ಪಿತೃಗಳ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಾಲಯ ಅಮಾವಾಸ್ಯೆಯ ವಿಶೇಷವಾದ ಸಂಚಿಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.